ಹೋಗ್ ಬರೋರ ಹತ್ರ ₹1 ಕೊಡೋಣ ₹2 ಕೊಡೋಣ ಅಂತಾನಲ್ಲ, ಅವನ ಹೆಸರು ಕೂಡ 140 ಕೋಟಿ ಜನದ ವೋಟರ್ ಲಿಸ್ಟ್ ಒಳಗಡೆ ಇದೆ. ಕೇವಲ ಬೆಂಗಳೂರು MG ರೋಡ್ ಅಲ್ಲಿ ಇರೋರು, ಬೆಂಗಳೂರು ಸದಾಶಿವ ನಗರದಲ್ಲಿರೋರು, ಬೆಂಗಳೂರು ರಾಜಾಜಿನಗರದಲ್ಲಿರೋರು ಮಾತ್ರ ದೇಶದ ಭೂಪಟದೊಳಗಡೆ ಇಲ್ಲ. ಬಾಬಾ ಸಾಹೇಬ್ರು ಅದಕ್ಕೆ ಸೌತ್ ಬರೋ ಆಯೋಗ, ಸೈಮನ್ ಆಯೋಗ, ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ಎಲ್ಲ ಕಡೆ ಕುತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡುತ್ತೇನು ಅಂತ ಅಂದ್ರೆ, ದೇಶದ ಒಂದು ಚೌಕಟ್ಟಿಗೆ ನಾವು ಬರಬೇಕು ಅಂತ ಅಂದ್ರೆ ನಮ್ಗೆ ಓಟ್ ಬೇಕು ಅಂತ. ಬಂಧುಗಳೇ ಕೇಳಿಸ್ಕೊಳ್ಳಿ, ಅದಕ್ಕೂ ಹಿಂದೆ ನಮ್ಗೆ ವೋಟ್ ಮಾಡೋ ಹಕ್ಕಿರ್ಲಿಲ್ಲ. ಇವತ್ತು ರಾಯಚೂರಿನ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಯಾವುದೋ ವಾಲೆ ತೋಪಲ್ಲಿ ಇರ್ತಕ್ಕಂಥ 4 ಮನೆ ಹತ್ರಕ್ಕೂ ಕೂಡ 40 ಲಕ್ಷದ ಕಾರಿರೋ ಕೈ ಮುಗಿತಾನೆ. ಯಾಕೆ? ಏನ ಅವ್ನು ದೇವ್ರು ಅಂತನಾ? ರಾಯಚೂರಿನ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ವಾಲೆ ತೋಪಿನ ಹಳ್ಳದ ನೀರು ಕೂಡ ಮನೆ ಕೊಚ್ಕೊ ಹೊಟ್ಟೋಗಿದೆ. ಅಂತ ಒಂದು ಜಾಗಕ್ಕೋಗಿ ಲಣ ಲಕ ನೋಡಿ, ಈ ಸಲ ನಮ್ಮನ್ನು ಬಿಡಬೇಡಿ ಅಂತ ಹೇಳಿ ಪಾದಗಳನ್ನ ಹಿಡಿದು ಕೈ ಮುಗಿದು ಬೇಡ್ಕೋತಾನೆ. ಒಂದಿನ ನೆಲ ತುಳಿದ ಮನುಷ್ಯ ಅಲ್ಲ ಅವನು, ಒಂದಿನ ಹಟ್ಟಿಗೆ ಬಂದು ಮಲ್ಕೊಂಡ್ ಮನುಷ್ಯ ಅಲ್ಲ ಅವನು. ಅಷ್ಟು ಮನುಷ್ಯ ಬಂದು ನಮ್ ಕಾಲ್ ಹಿಡ್ಕೊಂಡು ನಮ್ಮ ನೆನ್ನೆ ಒತ್ತಾರೆ ಹುಟ್ಟಿರೋ ಮಗು ತಲೆ ಸಾವ್ರ್ಬಿಟ್ಟು, ಅಪ್ಪ ಒಂಚೂರು ಅದೇನ್ ನೋಡೋ ಮಾರಯ್ಯ ಅಂತಾನೆ ಅಂತ ಅಂದ್ರೆ ನಮಗೆ ವೋಟ್ ಮಾಡೋ ಹಕ್ಕಿದೆ ಅಂತ. ಆ ವೋಟ್ ಮಾಡೋ ಹಕ್ಕು ಇರ್ಲಿಲ್ಲ. ಬಾಬಾ ಸಾಹೇಬ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗಡೆ ಕುತ್ಕೊಂಡು ಅಕಸ್ಮಾತ್ ನಾವ್ಯಾರಾದ್ರೂ ಹೋಗಿರಿ ಅಂತ ಕೇಳ್ಬಿಡ್ತಿದ್ದೋ, ಒಂದ್ ಸೀಮೆಹಸಿನ ಲೋನ್ ಕೊಡಿ ಅನ್ಬಿಡ್ತಿದ್ದೋ, ಒಂದ್ ಜನತಾ ಮನೆ ಕಟ್ಟಿಸ್ಕೊಡಿ ಅಥವಾ ಏನಾದ್ರು ಒಂದಿಷ್ಟು ಕೊಟ್ಬಿಡಿ ಅಂತಿದ್ದೋ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನು ಕುತ್ಕೊಂಡು ವೋಟ್ ಮಾಡುವ ಕೊಟ್ಟಿರೋ ಕಾರಣಕ್ಕೋಸ್ಕರ ಇವತ್ತು ಭಾರತ ದೇಶದ ಒಟ್ಟು ಪ್ರಜಾಪ್ರಭುತ್ವದ ಒಳಗಡೆ, ಆ ಪಟ್ಟಿ ಒಳಗಡೆ ನಾವು ಇದ್ದೀವಿ. ನಮ್ಮ ಮೌನ್ಗಲ್ಲಿ ಓದಕ್ ಬರದೇ ಇರ್ಬೋದು, ಓಟ್ ಹಾಕೋ ದಿನ ನಮ್ಮ ಮೌನ್ ಓಟ್ ಇದೆಯಲ್ಲ, ಆ ಓಟ್ಗೂ ಒಂದೇ ಬೆಲೆ. ನಾನು ಕಾಲೇಜಲ್ಲಿ ಪಾಠ ಮಾಡೋ ಮೇಷ್ಟ್ರು ನನಗೂ ಒಂದೇ ಬೆಲೆ. ಅಲ್ಲಿ ನಮ್ಮ ತಾತ ಕೂತವ್ರಲ್ಲ, ನಮ್ಮ ತಾತ ರಾಯಚೂರಿಂದ ಬೆಳಿಗ್ಗೆ 5 ಗಂಟೆಗೆ ಶರಣಪ್ಪ ಕಾರ್ಯಕ್ರಮ ಮಾಡ್ತಾವ್ರಿ ಅಂತ ಹೇಳಿ ದೊಣ್ಣೆ ಊರ್ಕೊಂಡು, ಮಗ ನಡ್ರಿ ಮನೆಗೆ ಅಂಬೇಡ್ಕರ್ ಅಂತ ದೊಣ್ಣೆ ಊರ್ಕೊಂಡು ಬಂದಿರೋ ನಮ್ಮ ತಾತ ಇದೆಯಲ್ಲ, ಚುನಾವಣೆ ದಿವಸ ಸ್ಕೂಲ್ ಮನೆಗೆ ಹೋಗಿ ಒತ್ಬಿಟ್ಟು ಇಂಕ್ ಹಾಕಿಸ್ಕತಾನಲ್ಲ, ಆ ಓಟ್ಗೂ ನಮ್ಮ ರಾಷ್ಟ್ರಪತಿ ಹಾಕೋ ಓಟ್ಗೂ ಕೂಡ ಒಂದೇ ಮೌಲ್ಯ. ಅಂದ್ರೆ ಇದನ್ನೇ ಪ್ರಜಾಪ್ರಭುತ್ವ ಅನ್ನೋದು.